ಏನು ಹೇಳಕ್ಕೆ ನನ್ನ ಹತ್ರ ಇಲ್ಲ. ನಾವು ಬೇರೆ ಕೆಲಸಕ್ಕೆ ಬಂದಿದ್ದೇನೆ, ಅದಕ್ಕಾಗಿ ಯಾವ ರಾಜಕೀಯ ನಾನು ಮಾತಾಡೋದಿಲ್ಲ. ತಾವು ದಯವಿಟ್ಟು ಕೇಳಬೇಡಿ. ಯಾರು ಹೇಳಿದ್ರು ಕ್ಷೇತ್ರ ಪುನರ್ವಿಂಗಡಣೆ ಅನ್ಯಾಯ ಆಗತ್ತೆ ದಕ್ಷಿಣ ಭಾರತ ರಾಜ್ಯಗಳಿಗೆ ಅಂತ ಬಂದಿಲ್ಲ. ಒಂದ್ ವೇಳೆಗೆ ಅದನ್ನ ಹೊರಬಿದ್ರೆ ದೆನ್ ನಾವು ಅದ್ರ ಮೇಲೆ ರಿಯಾಕ್ಟ್ ಮಾಡಬಹುದು. ಬಟ್ ಯಾವುದೇ ರೀತಿಯಿಂದ ಅನ್ಯಾಯ ಮಾಡಿಕೊಡೋದಿಲ್ಲ ಅಂತ ಹೇಳಿ ಶಾ ಅವರು ಹೇಳಿದ್ದಾರೆ. ಒಂದ್ ವೇಳೆಗೆ ಅವರು ತನ್ನ ಮಾತಿನ ಮೇಲೆ ನಿಂತ್ರೆ ಖಂಡಿತವಾಗಿ ಅದನ್ನ ಯಾಸ್ ಇಟ್ ಈಸ್ ಈಗೇನು ಡಿಲಿಮಿಟೇಷನ್ ಆಗಿದೆ ಅದನ್ನ ಉಳಿತದೆ. ಒಂದ್ ವೇಳೆಗೆ ಏನಾದರೂ ಪರ್ಪಸ್ಲಿ ಅದನ್ನ ಬದಲಾವಣೆ ಮಾಡಿದ್ರೆ ಅಥವಾ ಕಡಿಮೆ ಮಾಡಿದ್ರೆ ದಕ್ಷಿಣ ಭಾರತದ ಜನ ಸುಮ್ಮನೆ ಇರೋದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.